ಎಲ್ಲರಿಗೂ ಕೂಡ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಏಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ನೇಹಿತರೆ, ನಾನು ನಿನ್ನೆ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಗಾದೆ ಮಾತುಗಳ ವಿಸ್ತರಣೆ ಬಗ್ಗೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು GPSTRನ ಪೇಪರ್ 3ನಲ್ಲಿ ನಿಮಗೆ 5 ಮಾರ್ಕ್ಸಿಗೆ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಬರುತ್ತೆ. ನಾನು ಹಿಂದಿನ ಕ್ಲಾಸಲ್ಲಿ ನಿಮಗೆ ಉಪಾಯ ಬಲ್ಲವನಿಗೆ ಅಪಾಯ ಇಲ್ಲ ಅಂತಕ್ಕಂತಹ ಈ ಗಾದೆ ಮಾತನ್ನು ವಿವರಿಸಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸಲ್ಲಿ ನಾವು ಶಕ್ತಿಗಿಂತ ಯುಕ್ತಿ ಮೇಲು ಎಂಬಂತಹ ಈ ಒಂದು ಗಾದೆ ಮಾತಿನ ಬಗ್ಗೆ ತಿಳ್ಕೊಂಡು ಬರೋಣ ಸ್ನೇಹಿತರೆ. ಇದು ಕೂಡ ನಿಮಗೆ 5 ಮಾರ್ಕ್ಸಿಗೆ ಬರಬಹುದು. ಅಂದರೆ ಯಾವ ಗಾದೆ ಮಾತು ಬರುತ್ತೆ ಅಂತ ಎಕ್ಸಾಕ್ಟಾಗಿ ಹೇಳಲಿಕ್ಕಾಗೋದಿಲ್ಲ. ಬದಲಾಗಿ ನಾವು ಪ್ರತಿಯೊಂದು ಗಾದೆ ಮಾತುಗಳ ಅರ್ಥವನ್ನು ನಾವು ಮುಂಚೆನೇ ತಿಳ್ಕೊಂಡಿದ್ವಿ ಅಂತಂದರೆ ಯಾವುದೇ ಗಾದೆ ಮಾತು ಎಕ್ಸಾಮಲ್ಲಿ ಬಂದರೂ ಸಹ ನಾವು 5 ಮಾರ್ಕ್ಸಿಗೆ ಎಷ್ಟನ್ನು ಬರಿಬೇಕು, ಯಾವೆಲ್ಲ ಮಾಹಿತಿ ಅದರಲ್ಲಿ ಇರಬೇಕು ಅನ್ನೋದು ನಮಗೆ ತಿಳಿತಾ ಹೋಗುತ್ತೆ. ಬನ್ನಿ, ಹಾಗಿದ್ರೆ ಇವತ್ತಿನ ಗಾದೆ ಮಾತು ಬಂದು ಶಕ್ತಿಗಿಂತ ಯುಕ್ತಿ ಮೇಲು ಅಂತಕ್ಕಂಥದ್ದು. ಈ ಗಾದೆ ಮಾತನ್ನು ವಿಸ್ತರಿಸಿ ನೋಡೋಣಂತೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಯಿಂದಲ್ಲ ಅಂದಿನ ಕಾಲದಿಂದಲೂ ಸಹ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಬೆಳೆದುಕೊಂಡು ಬಂದಿದೆ. ಈ ಪಾಯಿಂಟನ್ನು ನೀವು ಅಲ್ಲಿ ಹಾಕ್ತಾ ಹೋದರೆ ಫಸ್ಟ್ ಲೈನೇ ನಿಮಗೆ ಅಟ್ರಾಕ್ಟ್ ಆಗುತ್ತೆ. ಏನು? ವೇದ ಸುಳ್ಳಾದರೂ ಸಹ ಗಾದೆ ಸುಳ್ಳಾಗದು, ಗಾದೆ ಇಂದಲ್ಲ ರೀ, ಅಂದಿನ ಕಾಲದಿಂದಲೂ ಸಹ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಬೆಳೆದುಕೊಂಡು ಬಂದಂತಹ ಒಂದು ಮಾತಾಗಿರುತ್ತೆ. ಇವು ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದಂತಹ ಅರ್ಥವನ್ನು ನೀಡುವಂತಹ ನುಡಿಮುತ್ತುಗಳಾಗಿವೆ. ಹೌದ್ರಿ, ಇವಾಗ ನೋಡಿ, ಸಣ್ಣದ ಒಂದು ಸಾಲ ಐತಿ ಅಂತ ಅನ್ಕೊತೀವಿ. ಅದೇ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತಕ್ಕಂಥದ್ದು. ಅದನ್ನು ವಿಸ್ತರಿಸಿ ಬರೆದಾಗ ಅದರಲ್ಲಿ ಎಷ್ಟೆಲ್ಲ ಅರ್ಥ ಅಡಕಾಗಿತ್ತಲ್ವ. ಇದು ಕೂಡ ಅದೇ ರೀತಿ, ಶಕ್ತಿಗಿಂತ ಯುಕ್ತಿ ಮೇಲು. ವಾಕ್ಯ ಚಿಕ್ಕದಾಗಿದ್ದರೂ ಕೂಡ ಇದರ ಒಂದು ಅರ್ಥ ಏನಿದೆ ನೋಡ್ರಿ, ತುಂಬ ಅಪಾರವಾಗಿರುತ್ತೆ. ತಿಳ್ಕೊಳ್ತಾ ಹೋಗೋಣ. ಅದು ಜೀವನದ ಅನುಭವಕ್ಕೆ ಹಿಡಿದಂತಹ ಕೈಗನ್ನಡಿ. ಆದ್ದರಿಂದ ಗಾದೆಗಳು ಸತ್ಯಕ್ಕೆ ಹತ್ತಿರವಾಗಿವೆ ಅಂತಕ್ಕಂಥದ್ದು ಇಂದು ದೇಶ ವಿದೇಶಗಳಲ್ಲಿಯೂ ಸಹ ಹೆಚ್ಚು ಪ್ರಚಲಿತವಾಗಿ ಬೆಳೆದುಕೊಂಡು ಬಂದಿವೆ. ಯಾವ್ರಿ? ಗಾದೆ ಮಾತುಗಳು. ಹಾಗಿದ್ರೆ ಶಕ್ತಿಯಿಂದ ಸಾಧಿಸಲು ಸಾಧ್ಯವಾಗದ್ದನ್ನು ನಾವು ಯುಕ್ತಿಯಿಂದ ಸಾಧಿಸುವ ನಿಟ್ಟಿನಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲು ಎಂಬಂತಹ ಗಾದೆ ಸೃಷ್ಟಿಯಾಗಿದೆ. ಇಲ್ಲಿದೆ ನೋಡ್ರಿ ಇದರ ಅರ್ಥ ಏನು? ಶಕ್ತಿಯಿಂದ ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಅಂಥದ್ದನ್ನು ನಾವೇನು ಮಾಡಬೇಕು? ಯುಕ್ತಿ ಇರುತ್ತಲ್ವ, ಅದಕ್ಕೆ ಯಾವುದೇ ರೀತಿ ದೈಹಿಕ ಬಲ ಆಗಲಿ ಶಕ್ತಿ ಆಗಲಿ ಯಾವುದು ಬೇಡ. ಯುಕ್ತಿಯಿಂದ ಸಾಧಿಸುವಂತಹ ನಿಟ್ಟಿನಲ್ಲಿ ನಾವೇನು ಹೇಳ್ತೀವಿ? ಶಕ್ತಿಗಿಂತ ಯುಕ್ತಿ ಮೇಲು ಎಂಬಂತಹ ಗಾದೆ ಸೃಷ್ಟಿಯಾಗಿದೆ ಅಂತ. ಶಕ್ತಿಯಿಂದ ಎಲ್ಲ ಕೆಲಸಗಳನ್ನು ಸಾಧಿಸಲು ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಸಹ ನಾವು ಶಕ್ತಿನೇ ಬಳಸಬೇಕು ಅಂತ ಏನಿಲ್ಲ. ಕೆಲವೊಂದು ಕಡೆ ನಮ್ಮ ಯುಕ್ತಿ ಅಂದರೆ ನಮ್ಮ ಒಂದು ಬುದ್ಧಿಶಕ್ತಿ ನಾವಲ್ಲಿ ಉಪಯೋಗ ಮಾಡಬೇಕಾಗತ್ತೆ. ಶಕ್ತಿಯಿಂದ ಆಗದಂತಹ ಕೆಲಸವನ್ನು ನಾವು ಒಂದು ನಿಮಿಷ. ಇಲ್ಲಿದೆ ನೋಡ್ರಿ, ಶಕ್ತಿಯಿಂದ ಎಲ್ಲ ಕೆಲಸಗಳನ್ನು ಸಾಧಿಸಲು ಸಾಧ್ಯ ಇಲ್ಲ. ಶಕ್ತಿಯಿಂದ ಸಾಧಿಸಲಾಗದಂತಹ ಕೆಲಸವನ್ನು ಸಹ ನಾವು ಏನು ಮಾಡ್ಬೋದು? ಯುಕ್ತಿಯಿಂದ ಸಾಧಿಸಬಹುದು ಅಥವಾ ಸಾಧಿಸಬೇಕು ಅಂತಕ್ಕಂಥದ್ದು. ಸಂದರ್ಭೋಚಿತ ಉಪಾಯದಿಂದ ಎಂತಹ ಶತ್ರುವನ್ನಾದರೂ ಸಹ ನಾವು ಸೋಲಿಸಬಹುದು. ಅಪಾಯ ಬಂದಾಗ ಉಪಾಯದಿಂದ ಪಾರಾಗಬೇಕು. ಅದೇ ರೀತಿ ಉದಾಹರಣೆಗೆ ಒಂದು ಪುಟ್ಟದ ಮೊಲದ ಕಥೆಯನ್ನು ಸಹ ನೀವಿಲ್ಲಿ ಕೇಳಬಹುದು. ಏನಪ್ಪ ಅಂದರೆ, ಒಂದು ಪುಟ್ಟ ಮೊಲ ಸಿಂಹಕ್ಕೆ ಆಹಾರವಾಗಲು ಹೊರಟಿತ್ತು. ಅದು ಆಟ ಆಡಿಕೊಂಡು ಸಮಯಕ್ಕಿಂತ ತಡವಾಗಿ ಸಿಂಹದ ಬಳಿ ಬಂದಿತು. ಹಸಿವಿನಿಂದ ಕ್ರೋಧಗೊಂಡಂತಹ ಸಿಂಹ ಮೊಲವನ್ನು ನೋಡಿದ ತಕ್ಷಣ ತಿನ್ನಲು ಹಾರಿತು. ಆಗ ಮೊಲ ತನ್ನನ್ನು ಇನ್ನೊಂದು ಬಲವಾದಂತಹ ಸಿಂಹ ತಡೆಯಿತೆಂದು ಕತೆ ಕಟ್ಟಿ ಹೇಳಿತು. ಅದನ್ನು ನಂಬಿದಂತಹ ಸಿಂಹ ಮೊಲವನ್ನು ಇನ್ನೊಂದು ಸಿಂಹದ ಬಳಿ ಕರೆದೊಯ್ಯಲು ಹೇಳಿತು. ಆಗ ಮೊಲ ಸಿಂಹವನ್ನು ಬಾವಿಯ ಬಳಿ ಕರೆದುಕೊಂಡು ಬಂದಿತು. ಒಳಗೆ ಬನ್ನಿ, ಘರ್ಜಿಸಿದ ಸಿಂಹಕ್ಕೆ ತನ್ನ ಧ್ವನಿಯೇ ಪ್ರತಿಧ್ವನಿಯಾಗಿ ದೊಡ್ಡ ಧ್ವನಿಯಲ್ಲಿ ಕೇಳಿಸಿತು. ಕ್ರೋಧಗೊಂಡಂತಹ ಸಿಂಹ ಬಾವಿಗೆ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಂಡಿತು. ಹೀಗೆ ಮೊಲ ತನ್ನ ಹಾಗೂ ಕಾಡಿನ ಬೇರೆ ಪ್ರಾಣಿಗಳ ಜೀವವನ್ನು ಕೂಡ ಉಳಿಸಿತು ಅಂತಕ್ಕಂಥದ್ದನ್ನು ಈ ಕತೆ ಮುಖಾಂತರ ತಿಳ್ಕೊತೀವಿ. ಇದರಿಂದ ನಿಮ್ಗೇನು ತಿಳಿದು ಬಂತು? ಆ ಮೊಲ ಸಿಂಹಕ್ಕೆ ಎಷ್ಟೊತ್ರಿ ಒಂದೇ ಒಂದು ನಿಮಿಷದಲ್ಲಿ ಒಂದು ತುತ್ತು ಆಹಾರ ಆಗ್ತಾಯಿತ್ತು ಅಲ್ವಾ. ಇಂತಹ ಒಂದು ಸಂದರ್ಭದಲ್ಲಿ ಆ ಮೊಲ ಏನು ಮಾಡ್ತು? ಸಿಂಹಕ್ಕಿಂತ ಅದಷ್ಟು ಶಕ್ತಿಶಾಲಿ ಇದ್ದರೂ ಕೂಡ ಅದು ಏನು ಮಾಡ್ತು? ತನ್ನ ಒಂದು ಬುದ್ಧಿಶಕ್ತಿಯನ್ನು, ಒಂದು ಯುಕ್ತಿಯನ್ನು, ಉಪಾಯವನ್ನು ಮಾಡಿ ಏನು ಮಾಡ್ತು? ಕ್ಷಣಾರ್ಧದಲ್ಲಿ ಆ ಸಿಂಹವನ್ನು ಬಾವಿ ಪಾಲಾಗಿ ಮಾಡಿಬಿಡ್ತು.
ಸೊ ಹಾಗಾಗಿ ನಾವೇನು ಹೇಳ್ತೀವಿ ಇಲ್ಲಿ, ನಮ್ಮ ಶಕ್ತಿಗಿಂತ ಯುಕ್ತಿಯೇ ಮೇಲು ಅಂತಕ್ಕಂಥದ್ದನ್ನು ತಿಳ್ಕೊತೀವಿ. ಅದೇ ರೀತಿ ನೋಡ್ರಿ, ಇಲ್ಲೊಂದು ಘಟನೆ ಇದೆ. ಹಾಗೆಯೇ ಬುದ್ಧಿವಂತಿಕೆಯಲ್ಲಿ ಹೆಸರು ಮಾಡಿದಂತಹ ತೆನಾಲಿ ರಾಮಕೃಷ್ಣನ ಹೆಸರನ್ನು ನೀವು ಕೇಳಿರಬಹುದು. ಹೆಸ್ರಿ, ಬೇರೆ ಪಂಡಿತರನ್ನು ವಾದದಲ್ಲಿ ಗೆದ್ದು ಬಂದಂತಹ ಒಬ್ಬ ಮಹಾನ್ ಪಂಡಿತರನ್ನು ತಿಲಕಾಷ್ಟ ಮಹಿಷಬಂಧನ ಎಂಬ ಗ್ರಂಥವಿದೆ ಎಂದು ನಂಬಿಸಿ ಅವನನ್ನು ಯುಕ್ತಿಯಿಂದ ಸೋಲಿಸಿ ತನ್ನ ರಾಜ್ಯದ ಮರ್ಯಾದೆ ಉಳಿಸಿದಂತಹ ಕತೆ ಎಲ್ಲರಿಗೂ ತಿಳಿದಿದ್ದೇ ಸಹಜ ಅಲ್ವಾ. ಹಾಗೆಯೇ ಬೀರಬಲ್ಲ ಎಂಬ ಚತುರ ಮಂತ್ರಿ ಅಕ್ಬರನ ಆಸ್ಥಾನದಲ್ಲಿ ದೊಡ್ಡ ಮಟ್ಟದ ಒಂದು ಸ್ಥಾನವನ್ನು ಪಡೆದಿದ್ದು ಅವನ ಬುದ್ಧಿವಂತಿಕೆಯಿಂದಲೇ ಅಲ್ಲವೇ. ಇಂತಹ ಹಲವಾರು ಪ್ರಸಂಗಗಳು ಸಹ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಹೆಸ್ರಿ, ಹಾಗಾದರೆ ಹೆಸ್ರಿ ಹೇಳ್ತೀವಿ ಏನಪ್ಪ ಅಂತಂದರೆ, ಈ ಒಂದು ಗಾದೆಯು ಚತುರನ ಒಂದು ಯುಕ್ತಿಯು ಸಾವಿರಾರು ತೋಳ್ಬಲವನ್ನು ಸೋಲಿಸಬಹುದು ಎಂದು ಹೇಳಿದೆ. ಹೀಗೆ ಶಕ್ತಿಯಿಂದ ಸಾಧ್ಯವಾಗದ್ದನ್ನು ಯುಕ್ತಿಯಿಂದ ಸಾಧಿಸಬಹುದು ಎಂದು ಈ ಗಾದೆ ಮಾತು ನಿರೂಪಿಸಿದೆ. ಎಷ್ಟು ನೋಡ್ರಿ, ವಾಕ್ಯ ಚಿಕ್ಕದಾದರೂ ಸಹ ಅದರ ಅರ್ಥ ಎಷ್ಟೆಲ್ಲ ಒಳಗೊಂಡಿತ್ತು ಅಂತ. ಕೆಲವೊಂದು ಸತಿ ನಮ್ಗೆ ಏನಾಗುತ್ತೆ, ಈ ಗಾದೆ ಮಾತು ಅಂದರೆ ಅದರ ಅರ್ಥ ಇದೆ ಅಂತ ಎಕ್ಸಾಕ್ಟಾಗಿ ನಮಗೆ ಗೊತ್ತಿರತ್ತೆ ಅಲ್ವಾ. ಈಗ ಯಾರಿಗೆ ತಾನೇ ಗೊತ್ತಿಲ್ಲ, ಕೆಲವೊಂದು ಏನೋ ಒಂದು ನಾವು ವಾಕ್ಯವನ್ನು ಹೇಳ್ತೀವಿ ಅನ್ನೋದಾದರೆ ಅದರ ಅರ್ಥ ನಮಗೆ ಗೊತ್ತಿರಲ್ವೇನ್ರಿ. ತಾಳಿದವನು ಬಾಳಿಯಾನು ಫಾರ್ ಎಕ್ಸಾಂಪಲ್. ಸೊ ಅಲ್ಲಿ ನಮಗೆ ತಾಳ್ಮೆ ಅನ್ನೋದು ಬೇಕು ಅತ್ಯವಶ್ಯವಾಗಿ. ಸೊ ಅದರ ಅರ್ಥ ನಮಗೆ ಗೊತ್ತಿರತ್ತೆ. ಆದರೆ ನಮಗೆ ಗೊತ್ತಿರೋದನ್ನು ಇದೋ ರೀತಿಯೇ ನಾವು ಎಕ್ಸಾಮಲ್ಲಿ ಪ್ರಸ್ತುತಪಡಿಸ್ಬೇಕು. ಸೊ ಹಾಗಾಗಿ ನಮ್ಮ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವ ರೀತಿ ಕಥೆಯನ್ನು ಹೇಳ್ತೀವಿ ಅಥವಾ ಯಾವ ರೀತಿ ನಾವು ಅರ್ಥವನ್ನು ವಿವರಣೆ ಮಾಡಿ ಅಲ್ಲಿ ಬರಿತೀವಿ ಅನ್ನೋದು ಮುಖ್ಯ ಇರುತ್ತೆ. ಸೊ ಕನ್ಕ್ಲೂಷನ್ ಏನು ಬರಬೇಕು, ಅದರ ಅರ್ಥವನ್ನು ಅದು ಇನ್ಕ್ಲೂಡ್ ಆಗಿರಬೇಕು, ಒಳಗೊಂಡಿರಬೇಕು ಅಂತಕ್ಕಂಥದ್ದು ಈ ಒಂದು ಗಾದೆ ಮಾತಿನ ಅರ್ಥ ಆಗಿರುತ್ತೆ. ಸೊ ಚೆನ್ನಾಗಿ ಓದ್ಕೊಂಡು ಅಭ್ಯಾಸವನ್ನು ಮಾಡಿಕೊಂಡು ಸರಿಯಾದಂತಹ ಪ್ರಶ್ನೆಗೆ ಲಿಮಿಟೆಡ್ ಆದಂತಹ ಸೂಕ್ತವಾದಂತಹ ಉತ್ತರವನ್ನು ಬರೀರಿ. ಸೊ ನೀವು 5ಕ್ಕೆ 5 ಅಂಕಗಳನ್ನು ಪಡೀಲಿಕ್ಕೆ ಅರ್ಹರಾಗ್ತೀರಿ ಅಂತ ಹೇಳ್ತಾ, ಮತ್ತೊಂದು ಗಾದೆ ಮಾತಿನ ಜೊತೆಗೆ ಮತ್ತೊಂದು ದಿನ ಬರ್ತೀನಿ ಸ್ನೇಹಿತರೆ. ಅದೇ ರೀತಿ ಈ ಎಲ್ಲ ಗಾದೆ ಮಾತುಗಳ ಅರ್ಥಗಳನ್ನು ಚೆನ್ನಾಗಿ ಓದ್ಕೊಂಡು ನಿಮ್ಮದೇ ಆದಂತಹ ಶೈಲಿಯಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಟ್ರೈ ಮಾಡ್ತಾಯಿರಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿವನ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ಕಾಮೆಂಟಲ್ಲಿ ಬರ್ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.